ಇವತ್ತು ನನ್ನ ಫ್ರೆಂಡ್ ಒಬ್ರು ನನಗೆ ಹಿಂಗೆ ಮಾತಾಡ್ತಾ ಇದ್ವಿ. ಅವಾಗ ಒಂದು ಮಾತು ಹೇಳಿದ್ರು, ನನ್ನ ಮಗಳಿಗೆ ಒಬ್ಳು ಕ್ಲೋಸ್ ಫ್ರೆಂಡ್ ಇದ್ದಾಳೆ ಕ್ಲಾಸಲ್ಲಿ. ಇಷ್ಟು ಕ್ಲೋಸ್ ಅಂತಂದ್ರೆ ಸಪೋಸ್ ಏನಾದ್ರೂ ಆ ಹುಡುಗಿ ಆಬ್ಸೆಂಟ್ ಆಗಿದ್ರೆ ಇವಳು ನನಗೆ ಅಡ್ಮಿನ್ ಆಫೀಸಿಗೆ ಬಂದು ಕಾಲ್ ಮಾಡ್ತಾಳೆ, ಅಮ್ಮ ನನ್ನ ಬೆಸ್ಟ್ ಫ್ರೆಂಡ್ ಇವತ್ತು ಸ್ಕೂಲಲ್ಲಿ ಇಲ್ಲ, ನಂಗೆ ಕ್ಲಾಸಲ್ಲಿ ಇರಕ್ಕಾಗ್ತಾ ಇಲ್ಲ, ಬಂದು ಕರ್ಕೊಂಡು ಹೋಗು ಅಂತ. ಅಥವಾ ಅವಳು ಮುಂಚೆನೆ ಹೇಳಿದ್ರೆ ಇವಳಿಗೆ ನಾನು ನಾಳೆ ಸ್ಕೂಲಿಗೆ ಬರಲ್ಲ ಅಂತ, ಇವಳು ಸ್ಕೂಲ್ಗೆ ಹೋಗಲ್ಲ ಗೊತ್ತಾ, ಅಷ್ಟು ಬೆಸ್ಟ್ ಫ್ರೆಂಡು ಅವಳು ಅಂತ ಹೇಳ್ತಾ ಇದ್ರು. ಮೇಲ್ಮಟ್ಟಕ್ಕೆ ನೋಡೋಕೆ ನಮಗೆ ಅಯ್ಯೋ ಫ್ರೆಂಡ್ ಬಿಟ್ಟಿರಕ್ಕಾಗಲ್ಲ ಅಂತ ಅನ್ಸ್ಬೋದೇನೋ. ಮಗು LKG ಓದ್ತಾ ಇರೋದು. ಈ ತರ ಯಾಕೆ ಮಕ್ಳುಗಳು ತನ್ನ ಕ್ಲೋಸ್ ಫ್ರೆಂಡ್ ಇಲ್ಲದೆ ಇದ್ದಾಗ ಕ್ಲಾಸಿಗೆ ಅಥವಾ ಅವಳು ಬರಲ್ಲ ಅಂತ ಹೇಳಿದಾಗ ತಾನು ಹೋಗೋಕೆ ಇಷ್ಟ ಪಡೋದಿಲ್ಲ ಅಂತಂದ್ರೆ, ಮೋಸ್ಟ್ಲಿ ಮಕ್ಕಳಿಗೆ ಕ್ಲಾಸ್ ಟೀಚರ್ ಕೊಡಬೇಕಾಗಿರೋ ಪ್ರೀತಿ ಕಡಿಮೆ ಆಗಿರಬಹುದು, ಅಥವಾ ಕ್ಲಾಸ್ ಟೀಚರ್ ಅಲ್ಲಿ ನಾನು ಬಿಟ್ರೇಡ್ ಅಂತ ಮಗು ಅನ್ಸಿರಬಹುದು. ಟೀಚರ್ಸ್ ಎಲ್ರಿಗೂ ಅಟೆನ್ಷನ್ ಕೊಡ್ಲೇಬೇಕು, ಆಯ್ತಾ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಪೆಟ್ ಸ್ಟೂಡೆಂಟ್ ಇರ್ತಾರೆ ಕ್ಲಾಸಲ್ಲಿ, ಅತಿಯಾಗಿ ಆ ಮಕ್ಕಳಿಗೆ ಮುದ್ದು ಮಾಡೋದು, ಅತಿಯಾಗಿ ಆ ಮಕ್ಕಳಿಗೆ ಅಟೆನ್ಷನ್ ಕೊಡೋದು ಮಾಡಿದಾಗ ಈ ಸಣ್ಣ ಮಕ್ಕಳು ಎಲ್ಲವನ್ನೂ ಗಮನಿಸ್ತವೆ. ನನಗೆ ಎಲ್ಲಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಬೆಸ್ಟ್ ಫ್ರೆಂಡ್ ನ ಹುಡ್ಕೊಂಡು ಹೋಗ್ತವೆ. ಅವತ್ತು ಬೆಸ್ಟ್ ಫ್ರೆಂಡ್ ಸ್ಕೂಲಿಗೆ ಬಂದಿಲ್ಲ ಅಂತಂತಂದ್ರೆ ಆಬ್ವಿಯಸ್ಲಿ ಮಕ್ಳಿಗೆ ಬೇಜಾರು ಆಗೇ ಆಗುತ್ತೆ. ಇದರಿಂದ ಬೇರೆ ಸೈಕಾಲಜಿನೇ ಇದೆ. ನಿಮ್ಮ ಮಕ್ಳು ಏನಾದ್ರು ಬಂದ್ಬಿಟ್ಟು ನಿಮಗೆ, ಅಮ್ಮ ನನ್ನ ಬೆಸ್ಟ್ ಫ್ರೆಂಡ್ ಇಲ್ಲ ಅಂದ್ರೆ ನಾನು ಸ್ಕೂಲಿಗೆ ಹೋಗಲ್ಲ ಅಂತಂದ್ರೆ, ಒಂದ್ಸಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಕ್ಲಾಸ್ ಟೀಚರ್ಸ್ ನ ಮೀಟ್ ಮಾಡಿ.